ಹೋಟೆಲ್ ಸ್ಟೈಲ್ ಪನ್ನೀರ್ ಮಸಾಲ ರೆಸಿಪಿ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ತಂದೂರಿ ರೋಟಿ, ಜೀರಾ ರೈಸ್ಗೆ, ಪ್ಲೇನ್ ರೈಸ್ಗೆ, ಚಪಾತಿಗೆ ಮತ್ತು ಪ್ರತಿಯೊಂದು ಪರೋಟಕ್ಕೆ ಎಕ್ಸಲೆಂಟ್ ಆಗಿರುತ್ತೆ. ಸೊ ಬನ್ನಿ ಇವಾಗ ತಡ ಮಾಡದೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 1/2 kg ಆಗುವಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನಿದು ಪನ್ನೀರ ಮನೆಯಲ್ಲೇ ಮಾಡಿರೋದು. ನಿಮಗೆ ಈ ರೆಸಿಪಿ ಬೇಕಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಮತ್ತು ಒಂದು ಸ್ವಲ್ಪನೇ ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಕೈಲಿಂದ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸಖತ್ ರುಚಿಯಾಗಿ ಬರುತ್ತೆ. ಸೇಮ್ ನಾವು ಹೊರಗಡೆ ಯಾವ ರೀತಿ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ. ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 5 ನಿಮಿಷ ಆದಮೇಲೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಓಕೆ ನೋಡಿ, ಎಣ್ಣೆ ಗರಮ್ ಆಗಿದೆ. ಎಣ್ಣೆ ಗರಮ್ ಆದಮೇಲೆ ಈ ಪನ್ನೀರ್ ಹಾಕ್ಕೊತಿದ್ದೀನಿ. ಈ ಪನ್ನೀರ್ ಹಾಕಿದ ಮೇಲೆ ಜಸ್ಟ್ ಸ್ವಲ್ಪನೇ ಹಸಿ ವಾಸನೆ ಹೋಗಬೇಕು, ಅದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಹುರ್ಕೊಂಡು ತೊಗೊಂಡ್ರೆ ಪನ್ನೀರು. ಸ್ವಲ್ಪ ಜಾಸ್ತಿ ಬೇಕಾಗಿಲ್ಲ, ಕೆಂಪಾಗೋ ತನಕ ಬೇಕಾಗಿಲ್ಲ, ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ. ಅದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಹುರಿದು ಸೈಡಿಗೆ ಎತ್ತಿಟ್ಕೋಣ. ಇವಾಗ ಇನ್ನೊಂದು ಕಡಾಯಿನಲ್ಲಿ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪನೇ ಎಣ್ಣೆ ಗರಮ್ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪನೇ ಹಿಂಗು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಒಂದು ಪಲಾವ್ ಎಲೆ ಮತ್ತು ಒಂದು 2 ಇಲಾಚಿ ಮತ್ತು ಒಂದು 4 ಲವಂಗ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಈ ಮಸಾಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ. ಇಲ್ಲಿ ಈರುಳ್ಳಿ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ಸುಮಾರು ಒಂದು 4 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಿದೆ ನೋಡ್ತಿರ್ಬೋದು. ಈ ಸ್ಟೇಜ್ನಲ್ಲಿ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಈ ರೀತಿ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ, ಮಸಾಲ ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ಗ್ರೇವಿ. ಇವಾಗ ರೆಡ್ ಖಾರದ ಪುಡಿ, ಕಾಂದಾ ಲಸೂನ್ ಮಸಾಲ ಮತ್ತು 1 ಚಮಚ ಧನಿಯಾ ಪೌಡರ ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ ಗರಂ ಮಸಾಲ ಸೇರಿಸ್ತಿದ್ದೀನಿ. ಓಕೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ಮೊದಲೇ ಕೂಡ ಪನ್ನೀರ್ ಮ್ಯಾರಿನೇಟ್ ಮಾಡುವಾಗ ಅಲ್ಲಿ ಕೂಡ ಸ್ವಲ್ಪ ಮಸಾಲೆ ಹಾಕಿರ್ತೀವಲ್ಲ, ಇಲ್ಲಿ ನೋಡ್ಕೊಂಡು ಮಸಾಲನ್ನು ಹಾಕ್ಕೊಳ್ಳಿ. ಇವಾಗ ಮೇನ್ ಪಾಯಿಂಟ ಇದರಲ್ಲಿ 1 ಚಮಚ ಆಗುವಷ್ಟು ನಾನಿಲ್ಲಿ ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಈ ಹಿಟ್ಟು ಹಾಕೋದ್ರಿಂದ ನಮ್ಮ ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ನೀರಾಗಿ ಬರೋದಿಲ್ಲ. ಹೀಗಾಗಿ ನೀವಿಲ್ಲಿ ಮಿಸ್ ಮಾಡದೆ ಎಣ್ಣೆಯಲ್ಲಿ ಖಾರದ ಜೊತೆ 1 ಚಮಚ ಬೇಸನ್ ಹಿಟ್ಟನ್ನ ಹಾಕ್ಕೊಳ್ಳಿ. ಇವಾಗ ಟೊಮೊಟೊ ಪೇಸ್ಟ್ ಹಾಕ್ಕೊತಿದ್ದೀನಿ. ಸುಮಾರು ಒಂದು 5 ರಿಂದ 6 ಟೊಮೊಟೊ ನಾನು ಸ್ಮೂತಾಗಿ ಇಲ್ಲಿ ರುಬ್ಬಿ ಸೇರಿಸ್ತಿದ್ದೀನಿ. ಕಚ್ಚಾ ಟೊಮೊಟೊನೇ ಅದ ಇದು. ಇವಾಗ ಕಚ್ಚಾನೇ ನಾವು ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಹಾಕಿರ್ತೀವಲ್ಲ, ಹೀಗಾಗಿ ಸರಿಯಾಗಿ ಇದನ್ನು ಹುರ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಲಿ, ಅಲ್ಲಿ ತನಕ ಇದನ್ನು ನಾನು ಮಸಾಲ ಬೇಯಿಸ್ಕೊಂಡು ತೊಗೊತಿದ್ದೀನಿ. ವಾವ್ ನೋಡಿ, ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಂತೇಳಿ. ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಬೇಸನ್ ಹಿಟ್ಟು ಮಾತ್ರ ಮಿಸ್ ಮಾಡಿದೆ, ನೀವು ಇದರಲ್ಲಿ ಸೇರಿಸಬೇಕಾಗುತ್ತೆ. ನಮ್ಮ ಗ್ರೇವಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ಮೇನ್ ಪಾಯಿಂಟ್ ಒಂದು 2 ರಿಂದ 3 ಚಮಚ ಆಗೋಷ್ಟು ನಾನಿಲ್ಲಿ ಹಾಲಿನ ಮೇಲಿನ ಕೆನೆ ಹಾಕ್ತಿದ್ದೀನಿ. ಈ ಕೆನೆ ಹಾಕೋದ್ರಿಂದ ಸೇಮ್ ರುಚಿ ನಾವು ಹೋಟೆಲಲ್ಲಿ ಯಾವ ರೀತಿ ತಿಂತೀವಲ್ಲ ಅದೇ ಸ್ವಾದ ಬರುತ್ತೆ ನಮ್ಮ ಈ ಗ್ರೇವಿಗೆ. ಹೀಗಾಗಿ ಮಿಸ್ ಮಾಡದೆ ಒಂದು 2 ಚಮಚ ಆಗುವಷ್ಟು ಹಾಲಿನ ಮೇಲಿನ ಕೆನೆಯನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಟೊಮೆಟೊ ಜೊತೆ ರುಬ್ಬುವಾಗ ಒಂದು 4-5 ಕಾಜುನ ಹಾಕೋಬೋದು, ಗಟ್ಟಿಯಾಗುತ್ತೆ ಗ್ರೇವಿ. ಇವಾಗ ಈ ಪನ್ನೀರ್ ಹಾಕ್ಕೊತಿದ್ದೀನಿ. ಎಣ್ಣೆ ಪೂರ್ತಿಯಾಗಿ ಸಪ್ರೇಟ್ ಆಗಬೇಕು ಮಸಾಲದಲ್ಲಿ, ನಂತರನೇ ಇದರಲ್ಲಿ ಪನ್ನೀರನ್ನ ಹಾಕ್ಕೊಳ್ಳಿ. ಇವಾಗ ಪನ್ನೀರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ನೀರನ್ನ ನೀವು ಹಾಕ್ಕೊಳ್ಳಿ, ನೀವಿಲ್ಲಿ ಗ್ರೇವಿ ಗಟ್ಟಿ ಬೇಕು ತಿಳಿಬೇಕು ಅಂತೇಳಿ. ಓಕೆ, ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಮೇನ್ ಪಾಯಿಂಟ, ನೀವಿಲ್ಲಿ ಗ್ರೇವಿಗೆ ಎಷ್ಟು ಬೇಕಷ್ಟು ಇಲ್ಲಿ ಬಿಸಿಯಾಗಿರುವಂತಹ ನೀರೇ ಸೇರಿಸಿ. ಗ್ರೇವಿ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ. ಸ್ವಲ್ಪ ನಾನಿಲ್ಲಿ ಬಿಸಿನೀರು, ನಾನು ಕೂಡ ಬಿಸಿನೀರೇ ಸೇರಿಸಿದ್ದೀನಿ. ಇಲ್ಲಿ ಸೇರಿಸಾದ್ಮೇಲೆ ಪನ್ನೀರ್ ಉಪ್ಪಕಾರ ಹೀರ್ಕೋಬೇಕಲ್ವ, ಹೀಗಾಗಿ ಮತ್ತೆ ಇದಕ್ಕೆ ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮ್ದಲ್ಲಿ ನಾನಿದು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಎಣ್ಣೆ ಸಪ್ರೇಟ್ ಆಗಿದೆ. ಇವಾಗ ಕೊನೆಯಲ್ಲಿ ಇದಕ್ಕೆ 1 ಚಮಚ ಕಸೂರಿ ಮೇಥಿ ಮತ್ತು 1 ಚಮಚ ಸಕ್ಕರೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಅಷ್ಟೇ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಒಂದು 2 ರಿಂದ 3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡ್ತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ. ಸೊ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಿದೆ, ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ರೆಸಿಪಿ ನಿಮಗೆ